ನಮಸ್ಕಾರ. ನಾನು ಮಹಾಭಾರತದ ಪಂಚಮ ವೇದ ಜಿ.ವಿ. ಶರ್ಮಾ ಪಂಡಿತ್ರವರು ಬರೆದಂತಹ ಈ ಮಹಾಭಾರತದ ಕಥೆಯಲ್ಲಿ 3ನೇ ಭಾಗವನ್ನು ನಾನು ಓದ್ತಾ ಇದ್ದೀನಿ. ನಾನು ಕಳೆದ ಬಾರಿ ಸಂತನ ಮಹಾರಾಜನಿಂದ ಗಂಗೆ ದೇವವ್ರತನನ್ನು ಕರೆದುಕೊಂಡು ದೇವಲೋಕಕ್ಕೆ ಹೊರಟೋಗಿರ್ತಾಳೆ. ಅವನನ್ನು ದೊಡ್ಡವನನ್ನಾಗಿ ಕರ್ಕೊಂಬಂದು ಮತ್ತೆ ಸಂತ ಮಹಾರಾಜನ ಹತ್ತಿರ ಅವನನ್ನು ಬಿಟ್ಟಿರ್ತಾಳೆ. ಅಲ್ಲಿವರೆಗೂ ನಾನು ಓದಿದ್ದೆ. ಈಗ 4 ವರ್ಷಗಳು ಗತಿಸಿ ಹೋದವು. ಅದು ಶುಭ ವಸಂತ ಕಾಲ. ದೇವರ್ಷಿ ವಸಿಷ್ಠರ ಮೊಮ್ಮಗನಾದ ಪರಾಶರ ಮಹರ್ಷಿ ಯಮುನಾ ತೀರ ಪ್ರಾಂತ್ಯಕ್ಕೆ ಬಂದ. ಯಮುನಾ ತೀರ ಪ್ರಾಂತ್ಯವೆಲ್ಲ ವಸಂತ ಶೋಭೆಯನ್ನು ತುಂಬಿಕೊಂಡು ನಯನ ಮನೋಹರವಾಗಿದೆ. ಶುಕ, ಪಿಕ, ಶಾರಿಕ ಸಂಗೀತ ಕಲರವದಿಂದ ಸ್ವರ್ಗಸಮನಾಗಿ ಕಾಣುತ್ತಿದೆ. ಮಹಾವೃಕ್ಷಗಳೆಲ್ಲವೂ ಮಧುರ ಫಲಗಳಿಂದ ತುಂಬಿ ತೂಗಾಡುತ್ತಿವೆ. ಸರ್ವ ಪ್ರಾಣಿಗಳಲ್ಲಿ ಛಾಯೆಗಳು ಕಾಣುತ್ತಿವೆ. ಪರಾಶರ ಮಹರ್ಷಿ ಯಮುನಾ ನದಿಯನ್ನು ದಾಟಲು ಒಂದು ದೋಣಿಯಲ್ಲಿ ಕುಳಿತರು. ಆ ದೋಣಿಯನ್ನು ಒಬ್ಬ ನವತಾರುಣ್ಯವತಿ ನಡೆಸುತ್ತಿದ್ದಳು. ಅವಳಿಗೆ 20 ವರ್ಷ ವಯಸ್ಸಿರಬಹುದು. ಕಮಲದಂತಹ ಕಂಗಳು, ನೇಗಿಲಿನಂತಿರುವ ಮೂಗು, ದಾಳಿಂಬೆ ಬೀಜದಂತಿರುವ ಹಲ್ಲುಗಳು, ಅಸನ್ಮುಖ, ಸೊರಗಿ ಸೊಕ್ಕಾಗಿರುವ ನಡು, ಹಾಲು ಬಿಳುಪಿನ ಮೈಬಣ್ಣ. ಯಾವಳೋ ಶಾಪಗ್ರಸ್ತ ಗಂಧರ್ವ ಯುವತಿಯಂತೆ ಕಾಣುತ್ತಿದ್ದಳು. ಪುರುಷ ಲೋಕವನ್ನೇ ತನ್ನ ಪಾದಾಕ್ರಾಂತ ಮಾಡಿಕೊಳ್ಳಲು ದಿವಿಯಿಂದ ಭುವಿಗಿಳಿದ ಅಪ್ಸರ ಭಾಮೆಯಂತಿದ್ದಳು. ಪರಾಶರ ಮುನಿ ಇವಳನ್ನು ನೋಡಿದ ಕ್ಷಣದಲ್ಲಿಯೇ ಮಹರ್ಷಿಗೆ ತನ್ನ ಮನೋವೃತ್ತಿಯ ಬಗ್ಗೆ ತನಗೆ ಆಶ್ಚರ್ಯವೆನಿಸಿತು. ಕಾಮ, ಕ್ರೋಧ, ಮೋಹಾದಿ ಅರಿಷಡ್ವರ್ಗಗಳನ್ನು ಜಯಿಸಿದ ತನಗೆ ಇವಳನ್ನು ಕಂಡ ಕೂಡಲೇ ಮನೋಚಾಂಚಲ್ಯ ಬಂದದ್ದೇಕೆ? ಏನೇ ವಿಪರ್ಯಾಸವೆಂದು ಕಣ್ಣು ಮುಚ್ಚಿ ಜ್ಞಾನ ದೃಷ್ಟಿಯಿಂದ ಅವಲೋಕನೆ ಮಾಡಿದರು. ಇವಳು ಮಾನವ ಕಾಂತೆಯಲ್ಲ ಎಂಬುದು ಕ್ಷಣಾರ್ಧದಲ್ಲಿ ಊಹಿಸಿದರು. ದೇವೇಂದ್ರನ ಗೆಳೆಯನಾದ ಉಪರಿಚರನೆಂಬ ವಸುವಿಗೆ ಶಾಪ ಕಾರಣದಿಂದ ಮತ್ಸ್ಯ ರೂಪದಲ್ಲಿದ್ದ ಆದ್ರಿಕಾ ಎಂಬ ಅಪ್ಸರಸೆಗೆ ಜನ್ಮಿಸಿದವಳೆಂದು ತಿಳಿಯಿತು. ತನ್ನಿಂದ ಇವಳಲ್ಲಿ ನಾರಾಯಣ ಸ್ವರೂಪನಾದ ಪುತ್ರ ಲೋಕೋದ್ಧಾರಕ್ಕಾಗಿ ಜನಿಸಬೇಕಾಗಿದೆ. ಇದು ಪರಮೇಷ್ಠಿಯ ಮೀರಲಾಗದ ಸಂಕಲ್ಪವೆಂದು ಪರಾಶರ ಮಹರ್ಷಿಗೆ ಆತ್ಮವಾಣಿ ಹೇಳಿತು. ದೈವ ಶಾಸನಕ್ಕೆ ಪರಾಶರ ಮುನಿ ಶರಣಾದರು. ಪರಿಚಯ ಪ್ರಾರಂಭಿಸಿದರು. ಆ ಯುವತಿಯ ಹತ್ತಿರ ಪರಿಚಯ ಪ್ರಾರಂಭಿಸಿದರೆ, ಯುವತಿ, ಏನು ನಿನ್ನ ಹೆಸರು? ಮತ್ಸ್ಯಗಂಧಿ. ಅದೇನು ನಿನ್ನ ಹೆಸರು ವಿಚಿತ್ರವಾಗಿದೆಯಲ್ಲ? ನನ್ನ ಮೈಯಿಂದ ಮೀನಿನ ವಾಸನೆ ಬರುವುದರಿಂದ ಈ ಹೆಸರು ಇಟ್ಟಿದ್ದಾರೆ. ನಿನ್ನ ಮೀನಿನ ವಾಸನೆಯನ್ನು ನಾನು ಹೋಗಲಾಡಿಸುತ್ತೇನೆ. ದೋಣಿ ನಡೆಸುವುದನ್ನು ನಿಲ್ಲಿಸಿ, ಹೌದಾ ಸ್ವಾಮಿ ಎಂದು ಕೇಳಿದಳು. ಪರಾಶರ ಮಹರ್ಷಿ ಕಮಂಡಲದಲ್ಲಿರುವ ಮಂತ್ರಜಲವನ್ನು ಅಭಿಮಂತ್ರಿಸಿ ಮತ್ಸ್ಯಗಂಧಿಯ ಮೈ ಮೇಲೆ ಚೆಲ್ಲಿದರು. ದುರ್ಗಂಧ ಭರಿತವಾದ ಮೀನಿನ ವಾಸನೆ ದೂರವಾಗಿ ಅತ್ಯದ್ಭುತ ಪರಿಮಳ ಅವಳ ಮೈಯನ್ನು ಆವರಿಸಿತು. ಪುಳಕಿತಳಾದ ಮತ್ಸ್ಯಗಂಧಿ ಮಹರ್ಷಿಗಳ ಪಾದಕ್ಕೆ ಶಿರೋನಮನ ಮಾಡಿದಳು. ಇಂದಿನಿಂದ ನಿನ್ನ ಹೆಸರು ಮತ್ಸ್ಯಗಂಧಿಯಲ್ಲ, ಯೋಜನಗಂಧಿ. ನಿನ್ನ ಮೈಯಿಂದ ಬರುವ ಸುಗಂಧದ ಸುವಾಸನೆ ದೂರದವರೆಗೂ ಪರಿಮಳಿಸುತ್ತದೆ. ನನ್ನ ಹೆಸರು ಯೋಜನಾಗಂಧಿ ಏನು ಸ್ವಾಮಿ? ಹೌದು, ನೀನು ಯೋಜನಾಗಂಧಿ. ಈ ರೀತಿ ಅವರ ಸಂಭಾಷಣೆ ಆಗುತ್ತೆ. ಅವಳು ಕೇಳ್ತಾಳೆ, ಸ್ವಾಮಿ, ಮೀನಿನ ಶರೀರದಂತಿರುವ ನನ್ನ ಮೈಲೆಲ್ಲ ಚಂದನದ ದೇಹದಂತೆ ಆಗಿದೆ. ಸುಮಧುರ ಪರಿಮಳದಿಂದ ಅರಕಲಿಸುತ್ತಿದೆ. ನನ್ನ ಮೈಮಾಟವೇ ಬದಲಾಗಿ ಹೋಗಿದೆ. ನೀವು ಮಾಡಿದ ಮಹೋಪಕಾರಕ್ಕೆ ಪ್ರತ್ಯುಪಕಾರವಾಗಿ ನಾನು ನಿಮಗೆ ಏನು ಕೊಡಲಿ ಎಂದು ಕೃತಜ್ಞತಾಭಾವದಿಂದ ಕೈ ಮುಗಿದು ನಿಂತಳು ಯೋಜನಾಗಂಧಿ. ಅವಳು ಕೇಳ್ತಾಳೆ, ನಾನು ಕೃತಜ್ಞತೆಯಿಂದ ಅವರನ್ನು ಕೇಳ್ಕೋತಾಳೆ. ಯೋಜನಾಗಂಧಿ, ನಿಜವಾಗಿಯೂ ನನ್ನ ಮೇಲೆ ನಿನಗಷ್ಟು ಕೃತಜ್ಞತಾ ಭಾವನೆ ಇದೆಯೇ? ನಾನೇನು ಬಯಸಿದರೂ ಕೊಡಲು ಸಿದ್ಧವಾಗಿರುತ್ತೀಯಾ ಎಂದು ಕೇಳ್ತಾರೆ. ನನ್ನ ಜೀವವನ್ನು ಬಯಸಿದರೂ ಕೊಡುತ್ತೇನೆ ಸ್ವಾಮಿ ಅಂತ ಅವಳು ಹೇಳ್ತಾಳೆ. ಯೋಜನಾಗಂಧಿ, ನಾನು ಶಕ್ತಿ ಮಹರ್ಷಿಗಳ ಮಗ. ನನ್ನ ಹೆಸರು ಪರಾಶರ. ನೀನು ಸಾಧಾರಣ ಮಾನವ ಸ್ತ್ರೀಯಳಲ್ಲ. ಆದ್ರಿಕಾ ಉಪರಿಚರರು ನಿನ್ನ ತಂದೆ ತಾಯಿಯರು. ಒಂದು ಮಹತ್ ಕಾರ್ಯಕ್ಕಾಗಿ ನಿನ್ನ ಪರಿಚಯವನ್ನು ಬ್ರಹ್ಮದೇವನು ನನಗೆ ಕಲ್ಪಿಸಿದ್ದಾನೆ. ಆ ಮಹತ್ ಕಾರ್ಯವೇನು ಸ್ವಾಮಿ ಅಂತ ಕೇಳ್ತಾಳೆ. ನನ್ನಿಂದ ನಿನಗೆ ಲೋಕ ಕಲ್ಯಾಣಕರನಾದ ಮಗನು ಜನಿಸಬೇಕಾಗಿದೆ. ಆಗ ಅವ್ರು ಹೇಳ್ತಾರೆ,
ಯೋಜನಾಗಂಧಿ, ನೀನೆಂತಹ ಸದ್ಗುಣವತಿ ಎಂಬುದು ನಿನ್ನ ಮಾತುಗಳಿಂದ ನನಗೆ ಅರ್ಥವಾಗಿದೆ. ನಿನಗೆ ಸದ್ಯೋಗರ್ಭದಿಂದ ನಿನ್ನ ಒಬ್ಬ ಮಹಾಪುರುಷನು ನಿನಗೆ ಹುಟ್ಟುತ್ತಾನೆ. ಈಗಿಂದೀಗಲೇ ಗರ್ಭಧರಿಸಿ ಮಕ್ಕಳನ್ನು ಪಡೆಯುವುದಕ್ಕೆ ಸದ್ಯೋಗರ್ಭ ಅಂತ ಹೇಳ್ತಾರೆ. ಅವನು ನಿನಗೆ ಹುಟ್ಟಿದ ಕೂಡಲೇ ಮಹಾಪುರುಷನು ಹುಟ್ಟುತ್ತಾನೆ. ಆದರೆ ಅವನು ಹುಟ್ಟಿದ ಕೂಡಲೇ ಬೆಳೆದು ದೊಡ್ಡವನಾಗುತ್ತಾನೆ. ಅವನೆಂದೂ ನಿನಗೆ ಜೊತೆಯಲ್ಲಿರುವುದಿಲ್ಲ. ತಪಸ್ವಿಯಾಗಿ ಕಾಡಿಗೆ ಹೊರಟು ಹೋಗುತ್ತಾನೆ. ನಿನಗೆ ನನ್ನಿಂದ ಯಾವ ತೊಂದರೆಯೂ ಬರುವುದಿಲ್ಲ. ನೀನಾಗಿ ಯಾರಿಗಾದರೂ ತಿಳಿಸುವವರೆಗೂ ಇದು ತಿಳಿಯುವುದೂ ಇಲ್ಲ ಎಂದು ಪರಾಶರ ಮಹರ್ಷಿ ಹೇಳುತ್ತಾರೆ. ಪರಾಶರ ಮುನಿಯಿಂದ, ಪರಾಶರ ಋಷಿಯಿಂದ ಯೋಜನಾಗಂಧಿಗೆ ಪುತ್ರೋದಯವಾಯಿತು. ಆಕಾಶದಿಂದ ಹೂಮಳೆಯನ್ನು ಸುರಿಸಿದರು ದೇವತೆಯರು. ಯೋಜನಗಂಧಿಗೆ ಇದೆಲ್ಲ ಒಂದು ಕನಸಿನಂತೆಯೇ ಇದೆ. ಹುಟ್ಟಿದ ಮಗು ಕೂಡಲೇ ದೊಡ್ಡವನಾಗಿದ್ದಾನೆ. ಸರಸ್ವತಿ ತನಯನಂತೆ ಭಾಷಾ ವೈದುಷ್ಯಗಳನ್ನು ತೋರಿಸುತ್ತಿದ್ದಾನೆ. ಯೋಜನಗಂಧಿ ಆಶ್ಚರ್ಯಚಕಿತಳಾಗಿ ಹಾಗೆಯೇ ಗೊಂಬೆಯಂತೆ ನೋಡುತ್ತಿದ್ದಾಳೆ. ಪಿತೃದೇವ, ನನಗೆ ನಾಮಕರಣ ಮಾಡಿ ಯಜ್ಞೋಪವೀತ ದೀಕ್ಷೆಯನ್ನು ಪ್ರಸಾದಿಸಿರಿ. ತಾಯಿ ಇಲ್ಲದೆ ಗಾಯತ್ರಿ ಧಾರಣೆ ಮಾಡುವಂತಿಲ್ಲ. ಆದ ಕಾರಣ ಕೂಡಲೇ ನನಗೆ ಉಪನಯನ ಸಂಸ್ಕಾರ ಮಾಡಿರಿ ಎಂದು ಬೇಡಿದರು. ಹುಟ್ಟಿದ ಮಗ ತಕ್ಷಣ ಕೇಳ್ತಾರೆ, ಮಗ ಹುಟ್ಟಿದವನು ಕೇಳ್ತಾರೆ. ಪರಾಶರ ಮಹರ್ಷಿ ತನ್ನ ತಪಶ್ಶಕ್ತಿಯಿಂದ ಜನನ ಕರ್ಮಾದಿಗಳನ್ನು ಮಾಡಿ ಯಜ್ಞೋಪವೀತ ಧಾರಣೆ ಮಾಡಿಸಿ ಗಾಯತ್ರಿ ದಿವ್ಯ ಮಂತ್ರವನ್ನು ಹೇಳಿ, ಪುತ್ರ, ನಿನಗೆ ಕೃಷ್ಣ ನಾಮಧೇಯದ ಜೊತೆಗೆ ಯಮುನಾ ದ್ವೀಪದಲ್ಲಿ ಹುಟ್ಟಿರುವುದರಿಂದ ಕೃಷ್ಣ ದ್ವೈಪಾಯನ ಎಂದು ಹೆಸರಿಡುತ್ತಿದ್ದೇನೆ. ಕಾಲಕ್ರಮದಲ್ಲಿ ನಿನ್ನನ್ನು ವ್ಯಾಸನೆಂಬ ಹೆಸರು ಬಂದು ಸ್ಥಿರವಾಗಿರುತ್ತದೆ. ಅನಂತ ರಾಶಿಯಾಗಿರುವ ವೇದಗಳನ್ನು ಉದ್ಧರಿಸುವುದಕ್ಕಾಗಿ ನೀನು ಹುಟ್ಟಿರುವೆ. ಶುಭಂ ಭವತು ಎಂದು ಆಶೀರ್ವದಿಸಿ ತನ್ನ ದಂಡ ಕಮಂಡಲಗಳನ್ನು ಕೃಷ್ಣಾಜಿನವನ್ನು ನೀಡಿದನು. ಕೃಷ್ಣಾಜಿನ ಅಂದರೆ ಜಿಂಕೆಯ ಚರ್ಮ. ಕೃಷ್ಣದ್ವೈಪಾಯನನು ತಾಯಿಯ ಪಾದಗಳಿಗೆ ನಮಸ್ಕರಿಸಿ, ತಾಯಿ, ತಪೋಸಾಧನೆಗಾಗಿ ಬದರಿಕಾವನ ಪ್ರಾಂತ್ಯಕ್ಕೆ ಹೋಗುತ್ತಿರುವೆ. ನಾನು ಎಲ್ಲಿದ್ದರೂ ನಿನ್ನ ಮನಸ್ಸಿನಲ್ಲಿ ನನ್ನನ್ನು ನೆನೆಸಿದ ಕ್ಷಣದಲ್ಲಿ ನಿನ್ನ ಮುಂದೆ ಪ್ರತ್ಯಕ್ಷನಾಗುತ್ತೇನೆ ಎಂದು ಹೇಳಿ ಮಾಯವಾದ. ಪರಾಶರರು, ಯೋಜನಾಗಂಧಿ, ನನ್ನ ದೈವ ಕಾರ್ಯ ಮುಗಿದಿದೆ. ನಾನಿನ್ನು ಹೋಗಿ ಬರುತ್ತೇನೆ. ಈ ಭರತ ಸಾಮ್ರಾಜ್ಯಕ್ಕೆ ಮಹಾರಾಣಿಯಾಗಿ ಸರ್ವ ಭೋಗಗಳನ್ನು ಅನುಭವಿಸುವ ಸಮಯ ನಿನಗಾಗಿ ಕಾದಿದೆ. ಇಂದಿನಿಂದ ನಿನಗೆ ಹೊಸ ಜನ್ಮ ಪ್ರಾರಂಭವಾಗಿದೆ. ಸತ್ಯವತಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗುವೆ ಎಂದರು. ಯೋಜನಾಗಂಧಿ ಪರಾಶರ ಮಹರ್ಷಿ ಪಾದಕ್ಕೆ ಬಿದ್ದಳು. ಪರಾಶರ ಮಹರ್ಷಿ ನಿಷ್ಕಾಮ ಯೋಗಿಯಂತೆ ಮುಂದಕ್ಕೆ ನಡೆದರು. ಮತ್ಸ್ಯಗಂಧಿ ಯೋಜನಾಗಂಧಿಯಾದಳು. ಯೋಜನಾಗಂಧಿ ಈಗ ಸತ್ಯವತಿಯಾದಳು. ವ್ಯಾಸ ಮಹರ್ಷಿಯಂತಹ ಮಹಿಮಾ ಪುರುಷನಿಗೆ ಜನ್ಮ ನೀಡಿ ಕೃತಾರ್ಥಳಾದಳು. ಗಂಗಾತನಯನಾದ ಇಲ್ಲಿಗೆ ವೇದವ್ಯಾಸರು ಹುಟ್ಟಿದಂತಹ ಸಂದರ್ಭ ಇದು. ವೇದವ್ಯಾಸರು ಹುಟ್ಟಿದ್ದಾಯಿತು. ಪರಾಶರ ಮುನಿಗಳು ಹೊರಟು ಹೋದರು. ಇಲ್ಲಿ ಸತ್ಯವತಿ ಮಹಾರಾಣಿಯಾಗುವಂತಹ ಸಂದರ್ಭ ಇನ್ನು ಮುಂದೆ. ಗಂಗಾತನಯನಾದ ದೇವವ್ರತನು ಹಸ್ತಿನಾವತಿಗೆ ಬಂದು 4 ವರ್ಷಗಳಾದವು. ದೇವವ್ರತನ ಕೀರ್ತಿ ಪರಾಕ್ರಮಗಳು ದಶ ದಿಶೆಗಳಲ್ಲಿ ವ್ಯಾಪಿಸಿದ್ದವು. ಅಂದಿನ ಅಖಂಡ ಭಾರತದಲ್ಲಿ ದೇವವ್ರತನ ಮುಂದೆ ಬಂದು ಮೀಸೆ ತಿರುಗಿಸಬಲ್ಲ ರಾಜನೊಬ್ಬನೂ ಇಲ್ಲ. ರಾಜಕಾರ್ಯಗಳನ್ನೆಲ್ಲ ಯುವರಾಜನಾದ ದೇವವ್ರತನಿಗೆ ಒಪ್ಪಿಸಿ ಸಂತನ ರಾಜನು ವಿನೋದ ವಿಹಾರಗಳಲ್ಲಿ ಕಾಲ ಕಳೆಯುತ್ತಿದ್ದಾನೆ. ಒಂದು ದಿನ ಸಂತನ ರಾಜ ತನ್ನ ಪರಿವಾರದೊಂದಿಗೆ ಯಮುನಾ ತೀರಕ್ಕೆ ವಿಹಾರಾರ್ಥವಾಗಿ ಹೋದ. ಯಮುನಾ ತೀರದಲ್ಲಿ ಗುಡಾರಗಳನ್ನು ನಿರ್ಮಿಸಿದರು ಸೈನಿಕರು. ಸಂಗೀತಗಳನ್ನು ಕೇಳುತ್ತಾ, ಮಧುರ ರಸಗಳನ್ನು ಕುಡಿಯುತ್ತಾ, ವಿಶೇಷ ಆಹಾರವನ್ನು ತಿನ್ನುತ್ತಾ 2 ದಿನ ಕಳೆದ. ಅಂದಿನ ಸೂರ್ಯೋದಯ ಸಮಯದಲ್ಲಿ ಸಂತನ ರಾಜನು ಒಂಟಿಯಾಗಿ ಯಮುನಾ ತೀರದಲ್ಲಿ ವಿಹರಿಸುವಾಗ ಒಂದು ಸುಮಧುರ ಸುಗಂಧ ಬೀರುವ ಪುಷ್ಪಲತೆ ಕಾಡಲಿದ್ದರೇನು ಚೆಂದ. ಒಂದು ಸುಮಧುರ ಸುಗಂಧ ಪರಿಮಳ ಬಂದು ತನುಮನವನ್ನೆಲ್ಲ ತೇಲಿಯಾಡಿಸಿತು. ಇಂತಹ ಸುಗಂಧ ಬೀರುವ ಪುಷ್ಪಲತೆ ಕಾಡಲಿದ್ದರೇನು ಚಂದ, ಅರಮನೆಯಲ್ಲಿದ್ದರೇನೇ ಚಂದವೆಂದು ಭಾವಿಸುತ್ತಾ ಸುಗಂಧ ಬರುತ್ತಿರುವ ದಿಕ್ಕಿಗೆ ನಡೆದನು ಸಂತನು. ಹೂವಿನ ಲತೆಯನ್ನು ಹುಡುಕುತ್ತಾ ಸಾಗಿದ ಸಂತನ ರಾಜನಿಗೆ ಹೂವಿನ ಲತೆ ಕಾಣಲಿಲ್ಲ. ಹೂವಿನಂತಹ ಸೌಂದರ್ಯವತಿ ಕಾಣಿಸಿದಳು. ಮನಮೋಹಕವಾದ ಈ ಪರಿಮಳ ಅವಳ ಮೈಯಿಂದಲೇ ಬರುತ್ತಿದೆ ಎಂದು ತಿಳಿದುಕೊಂಡ. ಮನುಷ್ಯರ ಶರೀರದಿಂದ ಮಧುರ ಪರಿಮಳ ಬರುವುದೆಂದರೇನು, ಹೋಗಿ ವಿಚಾರಿಸಿ ಬರೋಣ ಎಂದು ಅವಳನ್ನು ಸಮೀಪಿಸಿದ. ಅವಳು ಮತ್ಯಾರೋ ಅಲ್ಲ, ಪರಾಶರ ಮುನಿಗಳಿಂದ ಸುಗಂಧ ದೇಹವನ್ನು ಪಡೆದ ಸತ್ಯವತಿ. ಸುಗಂಧವತಿ, ಯಾರು ನೀನು?
ಕೇಳಿದನು ಸಂತನ. ನಾನು ದಾಶರಾಜನ ಮಗಳು. ನಿನ್ನ ಹೆಸರು? ಸತ್ಯವತಿ. ನಿನ್ನ ಶರೀರದಿಂದ ಮಧುರ ಪರಿಮಳ ಬರುತ್ತಿದೆಯಲ್ಲ. ಪರಾಶರ ಮುನಿಗಳು ನನಗೆ ಈ ವರವನ್ನು ಕೊಟ್ಟಿದ್ದಾರೆ. ಅಂದರೆ ನೀನು ಸುಗಂಧ ಸುಂದರಿ. ಸಂತನ ರಾಜನ ಹೊಗಳಿಕೆಗೆ ನಕ್ಕಳು ಸತ್ಯವತಿ. ನೀನು ಬಹು ಅಂದವಾಗಿ ನಗುತ್ತಿದ್ದೀಯಾ? ಮತ್ತೆ ನಕ್ಕಳು ಸತ್ಯವತಿ. ನೀನಿನ್ನೂ ಅವಿವಾಹಿತಳನಿಗೆ ಕಾಣುತ್ತಿದೆ, ಹೌದಲ್ಲವೇ? ನಾಚಿಕೊಂಡು ನಸುನಗೆ ಬೀರಿದಳು. ನಾನು ಈ ದೇಶದ ಮಹಾರಾಜ. ನಾನು ನಿನ್ನ ತಂದೆಯನ್ನು ಕಾಣಬೇಕು. ಕರೆದುಕೊಂಡು ಬರುತ್ತೀಯಾ? ಕೇಳಿದನು ಸಂತನ. ಮಹಾರಾಜನೆಂದ ಕೂಡಲೇ ವಿನಮ್ರವಾಗಿ ಕೈ ಮುಗಿದಳು. ಅದೋ ಸ್ವಾಮಿ, ಅಲ್ಲಿ ಕಾಣುವುದೇ ನಮ್ಮ ಮನೆ ಎಂದು ಬೆರಳಿನಿಂದ ತೋರಿಸಿ ಮನೆಯ ಕಡೆ ಓಡಿದಳು ಸತ್ಯವತಿ. ಸಂತನ ರಾಜು ತನ್ನ ಅಂತರಂಗಿಕ ಮಂತ್ರಿಯೊಂದಿಗೆ ಸತ್ಯವತಿ ತಂದೆಯಾದ ದಾಶರಾಜನ ಮನೆಗೆ ಹೋದ. ದಾಶರಾಜ, ಪ್ರಭುಗಳು ನಿಮ್ಮ ಮನೆಗೆ ಕನ್ಯಾರ್ಥಿಯಾಗಿ ಬಂದಿದ್ದಾರೆ. ನಿನ್ನ ಪುತ್ರಿಕೆಯನ್ನು ಮದುವೆಯಾಗಲು ಬಯಸಿದ್ದಾರೆ ಎಂದರು ಮಂತ್ರಿ. ಮಂತ್ರಿಯ ಮಾತುಗಳನ್ನು ಕೇಳಿ ತಬ್ಬಿಬ್ಬಾದನು ದಾಶರಾಜ. ಸ್ವಾಮಿಗಳೇ, ಇವಳು ನನ್ನ ಸ್ವಂತ ಮಗಳಲ್ಲ. ಒಂದು ದಿನ ನಾನು ಯಮುನಾ ನದಿ ತೀರದಲ್ಲಿ ಮೀನುಗಳನ್ನು ಹಿಡಿಯಲು ನಮ್ಮವರನ್ನು ಕರೆದುಕೊಂಡು ಹೋದಾಗ ಬಂಗಾರದ ಬಣ್ಣವಿರುವ ದೊಡ್ಡ ಮೀನೊಂದು ನಮ್ಮ ಕಣ್ಣಿಗೆ ಬಿತ್ತು. ನಾವೆಲ್ಲರೂ ಸೇರಿ ಈ ಬಂಗಾರದ ಮೀನನ್ನು ಕಷ್ಟದಿಂದ ಸೆರೆ ಹಿಡಿದೆವು. ನದಿಯ ದಂಡೆಗೆ ಬಂದು ದೃಢವಾದ ಬಲೆಯಲ್ಲಿ ಬಂಧಿಸಿದ್ದಾಗ ಆ ಮೀನಿನ ದೇಹದಿಂದ ಒಬ್ಬ ದೇವತೆ ಬಂದು ಹೀಗೆ ಹೇಳಿದಳು. ದಾಶರಾಜನೇ, ನಾನು ಒಬ್ಬ ಅಪ್ಸರಸೆ. ಶಾಪ ಕಾರಣದಿಂದ ಮೀನಿನ ರೂಪದಲ್ಲಿದ್ದೇನೆ. ಇಂದಿಗೆ ನನಗೆ ಶಾಪ ವಿಮೋಚನೆ ಆಗಿದೆ. ನನ್ನ ಗರ್ಭದಲ್ಲಿ 2 ಮಕ್ಕಳಿದ್ದಾರೆ. ಅವರಿಬ್ಬರನ್ನು ಹೊರತೆಗೆದು ಗಂಡು ಮಗುವನ್ನು ಮತ್ಸ್ಯ ದೇಶದ ರಾಜನಿಗೆ ಕೊಟ್ಟು ಹೆಣ್ಣು ಮಗಳನ್ನು ನೀನೇ ಸಾಕಿ ಬೆಳೆಸಬೇಕು ಎಂದು ಹೇಳಿ ಹಣದ ರಾಶಿಯನ್ನು ನನಗೆ ಪ್ರಸಾದಿಸಿ ಮಾಯವಾದಳು. ಈ ದೇವತೆ ಹೇಳಿದಂತೆಯೇ ಮೀನಿನ ಹೊಟ್ಟೆಯಲ್ಲಿ 2 ಮಕ್ಕಳಿದ್ದರು. ಗಂಡು ಮಗುವನ್ನು ಮತ್ಸ್ಯ ದೇಶದ ರಾಜನಿಗೆ ಸಮರ್ಪಿಸಿದೆ. ಹೆಣ್ಣು ಮಗಳನ್ನು ನಾನೇ ಸಾಕುತ್ತಾ ಇದ್ದೇನೆ. ಈ ಮೀನಪುತ್ರಿ ನನ್ನ ಮನೆಗೆ ಮಗಳಾಗಿ ಬಂದಿಲ್ಲ, ಮಹಾಲಕ್ಷ್ಮಿಯಾಗಿ ಬಂದಿದ್ದಾಳೆ. ಇಲ್ಲಿಯವರೆಗೂ ನಾವೆಲ್ಲರೂ ಕುಲದೇವತೆಯಂತೆ ನೋಡಿಕೊಳ್ಳುತ್ತಿದ್ದೇವೆ. ಈಗ ಮಹಾರಾಜನ ಹೆಂಡತಿಯಾಗುತ್ತಾಳೆಂದರೆ ಇದು ಕನಸೋ ನನಸೋ ನನಗೆ ತಿಳಿಯುತ್ತಿಲ್ಲ ಎಂದು ಕೈ ಮುಗಿದನು ದಾಶರಾಜ. ದಾಶರಾಜನು ಸ್ವಲ್ಪ ಯೋಚನೆಗೆ ಬಿದ್ದ. ಬಯಸದೇ ಬಂದ ಭಾಗ್ಯವಿದು ಕೈ ಮುಗಿದನು ದಾಶರಾಜ. ಅಂದರೆ ನಿನ್ನ ಮಗಳನ್ನು ಮಹಾರಾಜರಿಗೆ ಕೊಟ್ಟು ಕಲ್ಯಾಣ ಮಾಡಲು ನಿನಗೆ ಅಭ್ಯಂತರವೇನೂ ಇಲ್ಲವೇ? ಇಲ್ಲ ಎಂದು ತಿಳಿಯಬಹುದೇ ಎಂದರು ಮಂತ್ರಿ. ಆಗ ದಾಶರಾಜನು ಸ್ವಲ್ಪ ಯೋಚನೆಗೆ ಬಿದ್ದ. ಬಯಸದೇ ಬಂದ ಭಾಗ್ಯವಿದು. ಕೂಡಿ ಬಂದ ಅವಕಾಶವನ್ನು ಸಮಯ ಪ್ರಜ್ಞೆಯಿಂದ ಸಾಧಿಸಿಕೊಳ್ಳಬೇಕು. ಅವಸರದಿಂದ ಕೈ ಜಾರಿಸಿಕೊಳ್ಳಬಾರದು. ಹೇಗಾದರೂ ಮಹಾರಾಜನು ನನ್ನ ಮಗಳಿಗೆ ಮನಸೋತಿದ್ದಾನೆ. ಈಗಲೇ ಏನನ್ನಾದರೂ ಕೇಳಿ ಪಡೆಯಬೇಕು ಎಂದು ದಾಶರಾಜನು ದುರಾಸೆಗೆ ವಶನಾದ. ಪ್ರಭುಗಳಿಗೆ ಕೋಪ ಬರುವುದಿಲ್ಲ ಎಂದರೆ ನನ್ನದೊಂದು ಆಸೆ. ಕೇಳ್ತಾನೆ ದಾಶರಾಜ. ಏನದು? ನಿರಭ್ಯಂತರವಾಗಿ ಹೇಳು. ಕೇಳು. ಕನ್ಯಾಶುಲ್ಕವಾಗಿ ನಿನಗೆಷ್ಟು ಹಣ ಬೇಕೋ ಕೇಳು. ದಾಶರಾಜ, ಮನೆಗಳು ಬೇಕಾ? ಮಾನ್ಯಗಳು ಬೇಕಾ? ಅರಮನೆ ಬೇಕಾ? ಅಗ್ರಹಾರಗಳು ಬೇಕಾ? ಏನು ಬೇಕು ಕೇಳು ಎಂದನು ಸಂತನ ರಾಜನ ಮಂತ್ರಿ. ಉಗುಳು ನುಂಗುತ್ತಾ ಭಯದಿಂದ ಹಾಗೇ ನಿಂತನು ದಾಶರಾಜ. ಭಯವಿಲ್ಲ, ಕೇಳು ಎಂದನು ಮಂತ್ರಿ. ಮಹಾರಾಜನಿಗೆ ಈಗಾಗಲೇ ಒಬ್ಬ ಮಗನಿದ್ದಾನೆ. ಇಷ್ಟರಲ್ಲಿಯೇ ಯುವರಾಜನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ನಡೆಯಬಹುದೆಂದು ಜನರೆಲ್ಲರೂ ಹೇಳಿಕೊಳ್ಳುತ್ತಿದ್ದಾರೆ. ನನ್ನ ಮಗಳು ಮಹಾರಾಜರಿಗೆ ಹೆಂಡತಿಯಾಗಿ ಮಹಾರಾಣಿ ಎಂದು ಕರೆಸಿಕೊಳ್ಳುತ್ತಾಳೆ. ಆದರೆ ನಾಳೆ ಅವಳಿಗೆ ಹುಟ್ಟುವ ಮಕ್ಕಳಿಗೆ ಎಂದೂ ರಾಜರಾಗುವ ಅವಕಾಶವಿರುವುದಿಲ್ಲ. ಅದಕ್ಕೆ ಮುಂದೆ ಮಾತನಾಡಲಿಲ್ಲ ದಾಶರಾಜ. ಮಾತನ್ನು ನಿಲ್ಲಿಸಿದರು ಅರ್ಧಕ್ಕೆ. ಅದಕ್ಕೆ ಅಂತ ಕೇಳ್ತಾರೆ ಇವರು. ನಮ್ಮ ಸತ್ಯವತಿಯ ಮಕ್ಕಳೇ ರಾಜರಾಗಬೇಕೆಂದು ನನ್ನ ಸಾಕು ನಿಲ್ಲಿಸು ಎಂದು ಸಂತನ ರಾಜ ಕಿರಿಚುತ್ತಾರೆ. ಸಂತನನ ಕಂಗಳು ಕೆಂಪಾಗಿ ಉಣಸಿನ ಬೆಂಕಿಯಂತಾದವು. ನಿಗ್ರಹಿಸಲಾಗದ ಆಗ್ರಹ ಬಂತು. ಆದರೂ ಸಮಾಧಾನಿಯಾಗಿ ಎದ್ದು ನಿಂತು ನಡೆಯಿರಿ ಹೋಗೋಣ ಎಂದು ಆಜ್ಞಾಪಿಸುತ್ತಲೇ ಮುಂದಕ್ಕೆ ನಡೆದರು. ಪರಿವಾರವೆಲ್ಲ ಮಹಾರಾಜನನ್ನು ಅನುಸರಿಸಿತು. ನಡೆಯುತ್ತಾ ಯೋಚಿಸಿದನು ಸಂತನು. ವೀರಾದಿವೀರ, ವೀರಾಗ್ರಗಣ್ಯ, ವಿನಯಶೀಲ, ಸಮಸ್ತ ವಿದ್ಯಾಪಂಡಿತ ಭಾರ್ಗವರಾಮ ಸಮನಾದ ಗಂಗಾಪುತ್ರನನ್ನು ರಾಜ್ಯಪಾಲನಿಗೆ ದೂರೀಕರಿಸಿ ಹಸ್ತಿನಾಪುರ ಸಾಮ್ರಾಜ್ಯ ಸಿಂಹಾಸನವನ್ನು ಮತ್ತೊಬ್ಬರ ಪಾಲು ಮಾಡುವುದೇ? ನನ್ನ ಸುಖಾಭಿಲಾಷೆಗೆ ಮಗನನ್ನು ಬಲಿ ಕೊಡುವುದೇ? ಸಾಮ್ರಾಜ್ಯ ಹಿತವನ್ನು ಬೂದಿ ಮಾಡುವುದೇ? ಸಾಧ್ಯವಿಲ್ಲ. ಎಂದೆಂದಿಗೂ ಸಾಧ್ಯವಿಲ್ಲ. ರಾಜನಿಗೆ ಮೊದಲು ಪ್ರಜಾಸುಖ, ತದನಂತರವೇ ರಾಜಸುಖ. ಪ್ರಜಾಹಿತವನ್ನು ಪಣವಾಗಿಟ್ಟು ತನ್ನ ಹಿತಕ್ಕಾಗಿ ಅಂಗಲಾಚುವವನೆಂದಿಗೂ ರಾಜನಾಗಲಾರ.
ಈ ದಾಸರಾಜನು ಕೇಳಿದ್ದು ನನ್ನ ಸರ್ವ ಸಂಪತ್ತನ್ನಲ್ಲ, ಸರ್ವ ಸಂಪತ್ತಿಗಿಂತಲೂ ಅಧಿಕವಾದ ಪಾಲನಾಧಿಕಾರ, ದೇವವ್ರತಿನ ಜೀವನಾಧಿಕಾರ ಎಂದು ಆತ್ಮ ತರ್ಕ ಮಾಡಿಕೊಳ್ಳುತ್ತಾ ಬಿಡಾರ ಸೇರಿದ. ಸಂತನಿಗೆ ತುಂಬ ಬೇಸರ ಆಗುತ್ತೆ, ತನ್ನ ಮಗನನ್ನು ಪಟ್ಟಾಭಿಷೇಕ ಮಾಡಿಕೊಡ್ದು ಅಂತ ಅವರು ಕೇಳಿಕೊಂಡ ಒಂದು ಮಾತಿಗೆ ತುಂಬ ನೋವಾಗುತ್ತೆ. ಅದರಿಂದ ಅವನು ಬೇಜಾರು ಮಾಡಿಕೊಂಡು ತುಂಬ ಬಿಡಾರ ಸೇರ್ತಾನೆ. ಈ ಪ್ರಪಂಚದಲ್ಲಿ ದಾಸರಾಜನಂತಹ ಸ್ವಾರ್ಥಪರರು, ಅವಿವೇಕರು, ಸಮಯ ಸಾಧಕರು ದಿನನಿತ್ಯವೂ ನಮಗೆ ಎದುರಾಗುತ್ತಲೇ ಇರುತ್ತಾರೆ. ಇಂಥವರಿಗೆ ಅವರ ಸುಖವೇ ಮುಖ್ಯವಾಗಿರುತ್ತದೆ. ಇನ್ನೊಬ್ಬರಿಗೆ 1000 ರೂಪಾಯಿ ನಷ್ಟವಾದರೂ ಪರವಾಗಿಲ್ಲ, ಅವರಿಗೆ 1 ರೂಪಾಯಿ ಲಾಭವಾದರೆ ಸಾಕೆನ್ನುತ್ತಾರೆ. ಎದುರು ಮನೆಯ ಬೆಂಕಿ ಹಚ್ಚಿ ತಮ್ಮ ಚಳಿಯನ್ನು ತೀರಿಸಿಕೊಳ್ಳುವ ನಿಕೃಷ್ಟರಿಗೆ ಜೀವನ ಮೌಲ್ಯಗಳು ಅರ್ಥವಾಗುವುದಿಲ್ಲ. ನಾನು ಇವತ್ತಿಗೆ ಇಷ್ಟು ಕಥೆಯನ್ನು ಓದಿದ್ದೀನಿ. ಮತ್ತೊಂದು ಕಂತಿನಲ್ಲಿ ಮುಂದಕ್ಕೆ ಓದ್ತೀನಿ ದೇವವ್ರತನ ಬಗ್ಗೆ. ತುಂಬ 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 ಈ ಕತೆ ತುಂಬ ತುಂಬ ಚೆನ್ನಾಗಿರುತ್ತೆ. ಮುಂದಕ್ಕೆ ತಾವುಗಳೆಲ್ಲ ಕೇಳಿ ತಿಳಿದುಕೊಳ್ಳಿ. ಓದಿದ್ರೂ ಪರವಾಗಿಲ್ಲ, ಕೇಳಿ ತಿಳ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.